ಆಪರೇಷನ್ ಸಿಂಧೂರ್ ಸಹಿಸಿಕೊಳ್ಳೋಕಾಗ್ತಾ ಇಲ್ಲ. ಕಲ್ಪನೆಗೂ ಮೀರಿದಂತಹ ಅಟ್ಯಾಕ್ ಅನ್ನ ಭಾರತ ಮಾಡಿದೆ. ಈ ಬೆನ್ನಲ್ಲೇ ಒಂದು ವಿಚಾರ ಚರ್ಚೆಯಲ್ಲಿದೆ ನಿನ್ನೆಯಿಂದ ಕೂಡ. ಆಪರೇಷನ್ ಸಿಂಧೂರ್ನ ಎರಡನೇ ಪಾರ್ಟ್ ಕೂಡ ಇದೆಯಾ ಅಂತ, ಚಾಪ್ಟರ್ 2 ಬರುತ್ತಾ ಅಂತ. ಆಪರೇಷನ್ ಸಿಂಧೂರ್ 2.0 ಫಿಕ್ಸ್ ಹಾಗಾದ್ರೆ ಪಾಕ್ ಉಗ್ರರ ಮೇಲೆ ಭಾರತ ಮತ್ತೆ ಏರ್ ಸ್ಟ್ರೈಕ್ ಮಾಡೋ ಸಾಧ್ಯತೆ ಇದೆಯಂತೆ. ಮುಂದಿನ 24 ಗಂಟೆಯಲ್ಲಿ ಮತ್ತೆ ಏರ್ ಸ್ಟ್ರೈಕ್ ಮಾಡಬಹುದು ಅನ್ನುವಂತಹ ಒಂದು ಅಂದಾಜು, ಊಹೆ ಕೇಳಿ ಬರ್ತಾ ಇದೆ. ಎರಡನೇ ಬಾರಿಗೆ ದಾಳಿ ಮಾಡೋದಕ್ಕೆ ಭಾರತೀಯ ವಾಯುಪಡೆ ಸಜ್ಜಾಗಿದೆ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಪಾಕ್ನ ಉಗ್ರರ ಅಡಗು ತಾಣಗಳನ್ನು ಮತ್ತಷ್ಟು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ದಾಳಿ ಮಾಡೋ ಸಾಧ್ಯತೆ. ಪಾಕಿಸ್ತಾನ ದಾಳಿ ನಡೆಸಿದ್ರೆ ಪ್ರತಿ ದಾಳಿ ನಡೆಸೋದಕ್ಕೂ ಕೂಡ ಪ್ಲಾನ್ ಎ ಪ್ಲಾನ್ ಬಿ ಅಂತ ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನಲ್ಲಿ ಇದ್ದಾರೆ. ಸ್ಟ್ಯಾಂಡ್ ಬೈ ಪೊಸಿಷನಲ್ಲಿ ಗಡಿ ಭಾಗದಲ್ಲಿ ಯುದ್ಧ ವಿಮಾನಗಳು ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಸೊ ಏನಾಗುತ್ತೆ, ಮತ್ತಷ್ಟು ಮರ್ಮಾಘಾತವನ್ನು ಪಾಕಿಸ್ತಾನಕ್ಕೆ ಕೊಡಲಾಗತ್ತಾ ಅಂತ. ಈ ಅಂದಾಜು ಯಾಕೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದರೆ, ಲಾಸ್ಟ್ 2 ಟೈಮ್ ಮಾಡಿದ್ದು ನಾವು ಒಂದೇ ಲೊಕೇಶನ್ನು, ಮಲ್ಟಿಪಲ್ ಅಟ್ಯಾಕ್ಸು. ಬಟ್ ನಿನ್ನೆ ನಾವು ಮಾಡಿದಂತಹ ಅಟ್ಯಾಕು ಬೇರೆ ಬೇರೆ ಲೊಕೇಶನು, ಮಲ್ಟಿಪಲ್ ಅಟ್ಯಾಕ್ಸು. ಹೀಗಾಗಿ ಅದರ ಚಾಪ್ಟರ್ 2 ಇರ್ಬೋದಂತ. ಬಟ್ ಕೆಲವರು ಹೇಳ್ತಾ ಇರೋದು, ನಿನ್ನೆನೇ ಪ್ರೆಸ್ ಮೀಟ್ ಎಲ್ಲ ಕರೆದು ಮಾತಾಡಿರೋದ್ರಿಂದ ಅದು ಮುಗಿದಿದೆ ಅಂತ, ಚಾಪ್ಟರ್ ಮುಗಿದಿದೆ. ಇನ್ನೇನು ಇದೊಂದು ಕ್ಲಿಯರ್ ಮೆಸೇಜು, ನಾವು ಟೆರರ್ ಕ್ಯಾಂಪ್ಗಳನ್ನು ಬಿಡೋದಿಲ್ಲ, ನಮ್ಮ ಹತ್ರ ಎಲ್ಲ ಲಿಸ್ಟ್ ಇದೆ. ಆಮೇಲೆ ಇನ್ನೊಂದ್ಸಲ ನೀವೇನಾದರೂ ಅಟ್ಯಾಕ್ ಮಾಡಿದ್ರೆ ಇತಿಹಾಸದ ಪುಟ ಸೇರ್ತೀರಿ ಅಂತ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಆ ಮಹಿಳಾ ಅಧಿಕಾರಿಗಳು ಅದೇ ಹೇಳಿದ್ದು. ಮತ್ತೊಮ್ಮೆ ಇಂತಹ ಸಾಹಸ ಮಾಡಿದ್ರೆ ಪಾಕಿಸ್ತಾನವನ್ನು ಇತಿಹಾಸದ ಪುಟಕ್ಕೆ ಸೇರಿಸೋದಕ್ಕೆ ನಮಗೆ ಬರುತ್ತೆ, ನೆನಪಲ್ಲಿಟ್ಕೊಳ್ಳಿ ಅಂತ ಅವರು ಮುಗಿಸಿದ್ರು. ಹೀಗಾಗಿ ಬಹುತೇಕ ಡೌಟ್. ಆದರೆ ಅವರೇನಾದರೂ ರಿಟ್ಯಾಲಿಯೇಟ್ ಮಾಡಿದ್ರೆ ಮತ್ತೆ ನಮ್ಮ ಸೇನೆಯಿಂದ ಕೂಡ ರಿಟ್ಯಾಲಿಯೇಷನ್ ಅಗ್ರೆಸಿವ್ ಆಗಿರುತ್ತೆ ಅಂತ ಹೇಳಲಾಗ್ತಿದೆ.